ಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಹಾಸನದ ಡಿಡಿಪಿಐ ಸೂಪರ್ಡಿಡೆಂಟ್. ಸಮಾಜ ಸೇವೆಯ ದೃಷ್ಟಿಕೋನ ಇದ್ದವರು ಮಾತ್ರ ಒಳ್ಳೆಯ ಸಮಾಜ ಸೃಷ್ಟಿ ಮಾಡ್ತಾರೆ. ಹೆಬ್ಬಾರ್ ರಸ್ತೆ ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಸಲಹೆ. ಮಗನಿಂದಲೇ ತಂದೆಯ ಹತ್ಯೆ, ಅರೆಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆ ವರದಿ. ಅನುದಾನಿತ ಹೈಸ್ಕೂಲ್ನ 2 ಶಿಕ್ಷಕರನ್ನು ನಿಯೋಜನೆಗೊಳಿಸಲು ಸುಮಾರು 40,000 ಲಂಚ ಪಡೆಯುವಾಗ ಸೂಪರಿಂಟೆಂಡೆಂಟ್ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಹಾಸನದ ಡಿಡಿಪಿಐ ಕಚೇರಿಯಲ್ಲಿ ನಡೆದಿದ್ದು, ಈ ವೇಳೆ ಸೂಪರಿಂಟೆಂಡೆಂಟ್ ಮತ್ತು ಡಿಡಿಪಿಐ ಇಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಅನುದಾನಿತ ಹೈಸ್ಕೂಲ್ನ 2 ಶಿಕ್ಷಕರನ್ನ ನಿಯೋಜನೆಗೊಳಿಸಲು ಸುಮಾರು 40,000 ಲಂಚ ಕೇಳಿದ್ದು, ಲಂಚ ಕೊಡಲು ಇಷ್ಟವಿರದ ಅವರು ಈ ಬಗ್ಗೆ ಶಿಕ್ಷಕರು ಲೋಕಾಯುಕ್ತ ಕಚೇರಿಗೆ ದೂರು ನೀಡಿದ್ರು. ಶಿಕ್ಷಕರ ದೂರು ಆಧರಿಸಿ ಲೋಕಾಯುಕ್ತ ಸಿಪಿಐ ಶಿಲ್ಪಾ ಮತ್ತು ಬಾಲು ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ಮೇಲೆ ದಾಳಿ ನಡೆಸಿ ಲಂಚದ ಹಣದ ಸಮೇತ ವೇಣುಗೋಪಾಲ್ ಅವರನ್ನ ಬಂಧನ ಮಾಡಿದ್ದಾರೆ. ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಉಪನಿರ್ದೇಶಕರು ಆದೇಶದ ಮೇರೆಗೆ ಹಣ ಪಡೆಯುತ್ತಿರುವುದಾಗಿ ಹೇಳಿಕೆ ಪಡೆದು ಉಪನಿರ್ದೇಶಕರ ಎಚ್.ಕೆ. ಪಾಂಡು ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಡಿಡಿಪಿಐ ಸೂಚನೆಯಂತೆ ಲಂಚ ಪಡೆಯುತ್ತಿದ್ದ ಬಗ್ಗೆ ದೂರು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವೇಣುಗೋಪಾಲ್ ಹಾಗೂ ಡಿಡಿಪಿಐ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಯಾರೇ ಆಗಲಿ ಸಾಧ್ಯವಾದರೆ ಒಳ್ಳೆಯದು ಮಾಡು, ಅವಕಾಶ ಸಿಗದಿದ್ದರೆ ಒಳ್ಳೆ ಕೆಲಸ ಮಾಡುವವರ ಜೊತೆ ಸೇರಿ ಕೈ ಜೋಡಿಸು ಎಂದು ಹಾಸನದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿಯ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜನಕಲ್ಯಾಣ ರಿಸರ್ಚ್ ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜನಕಲ್ಯಾಣ ರಿಸರ್ಚ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಹಿಮ್ಸ್ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ರೈತ ಬಂಧು ಸಹಕಾರಿ ಸಂಘ, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್, ಕಟ್ಟಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷರು ಹೆಬ್ಬಾರ್ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ವೃತ್ತದಲ್ಲಿ ರಸ್ತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗುವ ಸಮಯದಲ್ಲಿ ಅವರ ಹೆಸರಿನಲ್ಲಿ ಒಂದು ಡಾಕ್ಟರ್ ಗುರುರಾಜ ಹೆಬ್ಬಾರ್ ವಾರ್ಡ್ ರಚನೆ ಮಾಡುವ ಮೂಲಕ ಅವರ ಹೆಸರು ಶಾಶ್ವತವಾಗಿ ಉಳಿಸಲು ನಮ್ಮ ಮನವಿ. ನೀವು ದೇವಾಲಯಗಳಿಗೆ ಹೋಗದಿದ್ರೂ ಪರವಾಗಿಲ್ಲ, ಸ್ಮರಣೆ ಮಾಡ್ತಿದ್ರೂ ಪರವಾಗಿಲ್ಲ, ಒಳ್ಳೆಯವರ ಸಂಘ ಸೇರಿ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ದೇವಾಲಯದ ಪ್ರವೇಶ ಮತ್ತು ದೇವರ ಸ್ಮರಣೆ ಆಗುತ್ತೆ ಅಂತ ತಮ್ಮ ಆಶೀರ್ವಚನದಲ್ಲಿ ನುಡಿದ್ರು. ಮಹಾನಗರ ಪಾಲಿಕೆ ಆಗುವಂತ ಸಮಯದಲ್ಲಿ ಇವತ್ತು ರಸ್ತೆ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಮಾಡಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್ ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಆಗಲಿ, ಅವ್ರ ಹೆಸರಲ್ಲೇ ಪಬ್ಲಿಕೇಶನ್ ಆಗಲಿ, ನೋಟಿಫಿಕೇಶನ್ ಅಂತೇಳಿ ನನ್ನ ಮನವಿ. ಅವ್ರ ಹೆಸರಿನಲ್ಲಿ ಈಗ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲವು ಹೆಸರುಗಳಿರ್ತವೆ, ವಿಶೇಷವಾಗಿ ಸ್ಥಳದ ಹೆಸರು. ಹಾಗೆ ಅವರು ಏನು ಇವತ್ತು ನಾವು ರಸ್ತೆನ ಮಾಡಿದೀವಿ, ಅದಕ್ಕೆ ನಾಮಕರಣ ಮಾಡಿದೀವಿ, ಆ ಏರಿಯಾ ಕವರ್ ಆಗುವಂತ ಮಹಾನಗರ ಪಾಲಿಕೆಗೆ ರಿಆರ್ಗನೈಸೇಷನ್ ಆಗಬೇಕು, ಏರಿಯಾ ಲಿಮಿಟೇಷನ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ವಾರ್ಡ್ ಅಂತೇಳಿ ಅದೊಂದು ಹೆಸರು ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಹಾಗೂ ಅವಾಗಲೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಗೆಜೆಟ್ ಅಲ್ಲಿ ಅವ್ರ ನೋಟಿಫಿಕೇಶನ್ ಬರುತ್ತೆ, ಶಾಶ್ವತವಾಗಿ ಆ ಒಂದು ಕ್ಷೇತ್ರ ಉಳಿಯುತ್ತೆ ಅಂತ ಹೇಳಿ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸಾಕಷ್ಟು ವಿಷಯಗಳನ್ನ ದೊಡ್ಡವರೆಲ್ಲರೂ ಹೇಳಿದ್ದಾರೆ. ನಾವು ಕೂಡ ನಾನು ಚಿಕ್ಕವನಾಗಿ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ನಾನು ಬೆಳಗ್ಗೆ 5:15 ಎದ್ದಾಗ ಒಂದು ಮನಸ್ಸು ಹೇಳ್ತು, ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ. ಆದ್ರೂ ಅನಿಸ್ತು, ಅಂತ ವ್ಯಕ್ತಿಯನ್ನ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂತ ಅನಿಸ್ತು. ಅವರು ಡಾಕ್ಟರ್ ಬೋರ್ಲಿಂಗಯ್ಯ ಸರ್ ಅವ್ರು ಹೇಳಿದ್ರು, ನಾನು ನೋಡಿಲ್ಲ ಅವ್ರನ್ನ ಅಂತ. ಆದ್ರೆ ನಾನು ನೋಡಿದೀನಿ, ದೊಡ್ಡ ಅದೃಷ್ಟವಂತ ನಾನು. ಅವ್ರು ನೋಡಿದೀನಿ, ಅವ್ರ ಜೊತೆ ಊಟ ಮಾಡಿದೀನಿ. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಡಾಕ್ಟರ್ ಗುರುರಾಜ ಹೆಬ್ಬಾರ್ ಅವರ ಕಾಲಾವಧಿಯಲ್ಲಿ ಶಾಶ್ವತವಾದ ಕೆಲಸ ಮಾಡಿದ್ದು ನಮ್ಮ ತಂದೆಯವರಾದ ದಿವಂಗತ ಎಚ್.ಎಸ್. ಪ್ರಕಾಶ್ ರವರು ಒಡನಾಟವನ್ನ ಹೊಂದಿದ್ದು, ನಾನು ಕೂಡ ಶಾಸಕನಾಗಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಅವರ ಆಶೀರ್ವಾದ ಹಾಗೂ ಸಂಜೀವಿನಿ ಆಸ್ಪತ್ರೆ ಅಧ್ಯಕ್ಷರಾಗಿದ್ದ ಅವರು ನನಗೆ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ ಅಂತ ಹೇಳಿದರು. ಕಾಮಧೇನು ವೃದ್ಧಾಶ್ರಮವನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು, ಅವರು ಬೆಳೆಸಿದ ಸಂಘ ಸಂಸ್ಥೆಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಸಲಹೆ ನೀಡಿದರು. ಒಂದು ಶಾಸಕ 4 ಭಾಗದ ಶಾಸಕರು ಕೂಡ ಅವರೊಂದು ಮಾರ್ಗದರ್ಶನ ಮತ್ತು ಅವರೊಂದು ಆದರ್ಶವನ್ನು ಪಾಲಿಸಿಕೊಂಡು ನಮ್ಮ ತಂದೆಯವರು ಕೂಡ ಅವ್ರ ಜೊತೆ ಒಂದು ಉತ್ತಮವಾದ ಒಂದು ಪ್ರೀತಿಯಿಂದ ಒಂದು ಒಡನಾಟವನ್ನು ಇಟ್ಕೊಂಡು ಇವತ್ತು 4 ಬಾರಿ ಶಾಸಕರಾಗೂ ಕೂಡ
ಇದು ನಾನು ಕೂಡ ಮೊದಲನೇ ಬಾರಿ ಶಾಸಕಕ್ಕೆ ಮತ್ತು ಗುರುರಾಜ್ ಹೆಬ್ಬಾರ್ ಅವರ ಒಂದು ಆಶೀರ್ವಾದ ಮತ್ತು ಏನು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಒಂದು ಅಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿಕೊಂಡಂತ ನಮ್ಮ ಗುರುರಾಜ್ ಹೆಬ್ಬಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ಭಗವಂತ ಕೊಡಲಿ ಅಂತ ಸಂದರ್ಭ ಪ್ರಾರ್ಥಿಸ್ತಾ, ಈಗ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಹೆಬ್ಬಾರ್ ಅವರ ಹೆಸರು ಇರ್ಬೋದು, ಜನ ಕಲ್ಯಾಣ ಟ್ರಸ್ಟ್ ಇರ್ಬೋದು, ಹಾಗೆ ಅನೇಕ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇರ್ಬೋದು, ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಕಾಮಧೇನು ಸಹಕಾರಿ ವಿದ್ಯಾಶ್ರಮ. ಈಗಾಗಲೇ ವಿದ್ಯಾಶ್ರಮನ ನಾವು ಕೂಡ ಡಾಕ್ಟರ್ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ವೃದ್ಧಾಶ್ರಮ ಅಂತ ಕರಿಬಾರ್ದು, ಅದನ್ನ ವಿದ್ಯಾಶ್ರಮ ಅಂದರೆ ನಾವು ಅದನ್ನ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪ್ರಾತಸ್ಮರಣೀಯರು ಎಂದರೆ ನನಗೋಸ್ಕರ ಏನು ಮಾಡಿಲ್ಲ, ಎಲ್ಲವನ್ನ ಸಮಾಜಕ್ಕಾಗಿ, ಬೇರೆಯವರ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದಲ್ಲಿ ನೊಂದು ಬೆಂದವರ ಕಡೆ ಗಮನ ಹರಿಸ್ತಿದ್ರು. ಇವರ ಬಳಿ ಕ್ಲಿನಿಕ್ಕಿಗೆ ರೋಗಿಗಳು ಬಂದಾಗ ಚಿಕಿತ್ಸೆ ನೀಡಿ ಅವರಿಗೆ ಭರವಸೆಯ ಮಾತನಾಡಿ ಆತ್ಮೀಯವಾಗಿ ರೋಗಿಗಳ ಕಾಯಿಲೆ ವಾಸಿ ಮಾಡ್ತಿದ್ರು ಅಂತ ಗುರುರಾಜ್ ಹೆಬ್ಬಾರ್ ಅವರು ವೈದ್ಯರಾಗಿ ಕೇವಲ ಕ್ಲಿನಿಕ್ ಮಾತ್ರ ಸೀಮಿತವಾಗಿರಲಿಲ್ಲ, ಸರ್ಕಾರಿ ಹುದ್ದೆಯಲ್ಲಿದ್ದರೂ ತ್ಯಜಿಸಿ ಜನರಿಗೆ ಹತ್ತಿರವಾಗಿ ಏನಾದರೂ ಗುರುತರ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ಬಂದವರು. ರಕ್ತ ಕೊಡಲು ಇಂದು ಮುಂದೆ ನೋಡ್ತಿರ್ಲಿಲ್ಲ. ಅವ್ರನ್ನ ಇವತ್ತು ಯಾಕೆ ಇಷ್ಟೊಂದು ಸಡಗರ ಸಂಭ್ರಮದಿಂದ ನಾವು ಇಲ್ಲಿ ಅವರ ರಸ್ತೆಗೆ ಹೆಸರು ನಾಮಕರಣ ಆಗಬೇಕು ಅಂತ ಅಂದ್ಬಿಟ್ಟು ತಾವು ಬಂದಿದ್ರಿ, ನೆನಪಿರ್ಬೇಕಲ್ವಾ? ಸೊ ಬಂದಿದ್ರಿ, ನಮ್ಮ ಚೇಂಬರ್ಗೆ ಬಂದಿದ್ರಿ. ನಾವು ಅದನ್ನ ಮುಂದೆ ಅಂದರೆ ಡೈರೆಕ್ಟರ್ ನಮ್ಮ ಇವರು ನಿರ್ದೇಶಕರು ಪೌರಾಡಳಿತ ಇಲಾಖೆಯಿಂದ ಅದನ್ನು ಆಗಬೇಕಾಗಿತ್ತು ಅಂತಂದ್ಬಿಟ್ಟು ಅವ್ರಿಗೆ ಕಳಿಸಿದ್ವಿ. ಸನ್ಮಾನ್ಯರು ಕೂಡ ಅದನ್ನು ಒಪ್ಪಿ ಆ ಒಂದು ಜಿಲ್ಲೆಗೆ ನಾಮನಿರ್ದೇಶನ ಮಾಡ್ಬೋದು ಅಂತಂದ್ಬಿಟ್ಟು ಒಪ್ಪಿ ಕಳಿಸಿದ್ರಿಂದ ನಾಮಕರಣನ ಮಾಡಿದ್ದೀರಾ. ರಸ್ತೆಗೆ ಅವರಿದ್ದಂಥ ವಾಸವಾಗಿದ್ದಂಥ ರಸ್ತೆ ಅಂತಂದ್ಬಿಟ್ಟು ನೀವು ಹೇಳಿದ್ದೀರಾ. ನಾವು ಈ ಥರ ಪ್ರಾತಸ್ಮರಣೀಯರು ಅಂತಂದ್ಬಿಟ್ಟು ಹೇಳ್ತೀವಿ. ಯಾಕೆ ಪ್ರಾತಸ್ಮರಣೀಯರು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳೇ ಕೇಳಿಸ್ಕೊಳ್ಳಿ ಪ್ಲೀಸ್, ಆಮೇಲೆ ಮೊಬೈಲ್ ನೋಡೋರಂತೆ, ಆಮೇಲೆ ಮೊಬೈಲ್ ನೋಡಿ ಅಂತಂದು ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ವಿ ಶುಡ್ ರಿಮೆಂಬರ್ ದೋಸ್ ಗ್ರೇಟ್ ಪರ್ಸನಾಲಿಟೀಸ್. ಯಾರು ಅಂತಂದ್ರೆ ಪ್ರಾತಸ್ಮರಣೀಯರು ಯಾರು ಅಂತಂದ್ರೆ ನನಗೋಸ್ಕರ ಅಂತ ಏನೂ ಮಾಡಿಲ್ಲ, ಎಲ್ಲನೂ ಸಮಾಜಕ್ಕೋಸ್ಕರ. ಸೇವೆ ಎಂಬುದು ಬಂದಾಗ ಗುರುರಾಜ್ ಹೆಬ್ಬಾರ್ ಹೆಸರು ಬರುತ್ತೆ ಅಂತ ತಿಳಿಸಿದರು. ಇದೇ ವೇಳೆ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕರಿಸಿದ್ದಪ್ಪ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಐಜಿ ಬೋರಲಿಂಗಯ್ಯ, ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಬಿವಿ ಕರಿಗೌಡ, ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷ ಎಚ್.ಪಿ. ಮೋಹನ್, ಅಧ್ಯಕ್ಷೆ ಡಾಕ್ಟರ್ ಜಿ. ಪ್ರತಿಭಾ, ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಅಧ್ಯಕ್ಷ ಮಾಧವ್ ಶಿಣ್ಯೆ, ಡಾಕ್ಟರ್ ವೈ.ಎಸ್. ವೀರಭದ್ರಪ್ಪ, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್.ವಿ. ಲಕ್ಷ್ಮೀನಾರಾಯಣ್, ಹಿಮ್ಸ್ ಪ್ರಾಂಶುಪಾಲ ಬಿ.ಸಿ. ರವಿಕುಮಾರ್, ರೈತ ಬಂಧು ಸಹಕಾರಿ ಸಂಘ ಅಧ್ಯಕ್ಷ ಬಿ. ಗೋಪಾಲಕೃಷ್ಣ ಪ್ರಭು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ, ಕೆ.ಟಿ. ಜಯಶ್ರೀ, ಶಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಶಿಧರ 58 ವರ್ಷ ಎಂಬುವವರನ್ನು ತನ್ನ ಹೆತ್ತ ಮಗನೇ ಹತ್ಯೆ ಮಾಡಿ ಬಲಿ ಪಡೆದಿದ್ದಾನೆ ಎಂದು ಮಗನ ವಿರುದ್ಧ ಸ್ವತಃ ತಾಯಿಯೇ ಪೊಲೀಸರಿಗೆ ದೂರು ನೀಡಿರುವ ಹೃದಯ ವಿದ್ರಾವಕ ಘಟನೆ ವರದಿಯಾಗಿದೆ. ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಇಂದು ಸಂಜೆ ಸುಮಾರು 8 ಗಂಟೆಯ ಹೊತ್ತಿನಲ್ಲಿ ಶಶಿಧರ ಎಂಬುವವರಿಗೆ ಹೃದಯಾಘಾತವಾಗಿದೆ ಅಂತ ಕುಟುಂಬಸ್ಥರು ಚಿಕಿತ್ಸೆಗಾಗಿ ಅರೇಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ತಪಾಸಣೆ ನಡೆಸಿದ ವೈದ್ಯಾಧಿಕಾರಿ ಮರಣ ಹೊಂದಿರುವುದನ್ನು ದೃಢಪಡಿಸಿರ್ತಾರೆ. ಇದಾದ ಬಳಿಕ ಮೃತದೇಹವನ್ನು ಅಂತ್ಯ ಸಂಸ್ಕಾರಕ್ಕಾಗಿ ಸ್ವಗೃಹಕ್ಕೆ ತಂದಿರ್ತಾರೆ. ಈ ವೇಳೆಗಾಗಲೇ ಹತ್ಯೆಯಾಗಿದೆ ಎನ್ನಲಾದ ಮನೆಯಲ್ಲಿ ಕೆಲ ಹೊತ್ತಿನ ಹಿಂದೆ ಜಗಳವಾಡ್ತಿರುವ ಶಬ್ದವನ್ನು ಆಲಿಸಿದ ಅಕ್ಕಪಕ್ಕದ ಮನೆಯವರು ಹಾಗೂ ಗ್ರಾಮದವರು ಜಮಾಯಿಸಿ ವಿಕೃತ ಮನಸ್ಸಿನ ಮಗನಿಂದಲೇ ಹತ್ಯೆ ಆಗಿರುವುದನ್ನು ಮರೆಮಾಚಿ ಹೃದಯಾಘಾತವಾಗಿ ಸಹಜ ಸಾವಾಗಿದೆ ಅಂತ ಯಾಕೆ ಸುಳ್ಳು ಹೇಳುತ್ತಿರುವಿರಿ? ಒಂದು ವೇಳೆ ಹತ್ಯೆಯನ್ನು ಸಹಜವಾಗಿ ಮರಣ ಹೊಂದಿದ್ದಾರೆ ಅಂತ ಸುಳ್ಳು ಹೇಳುವುದಾದರೆ ಅಂತ್ಯ ಸಂಸ್ಕಾರಕ್ಕಾಗಲಿ ಅಥವಾ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಡೆಯುವ ಯಾವುದೇ ಕಾರ್ಯಗಳಿಗೆ ನಾವುಗಳು ಭಾಗಿಯಾಗುವುದಿಲ್ಲ ಅಂತ ಸಂಬಂಧಿಕರ ಬಳಿ ಆಕ್ರೋಶಗೊಂಡು ವಾಗ್ವಾದಕ್ಕೆ ಇಳಿದಿದ್ದಾರೆ. ಜನವರಿ 4, 2025 ಶನಿವಾರದಂದು ಜ್ಞಾನ ಗುರುಕುಲ ಎಲ್ಪಿಜಿಎಸ್ ಶಾಲೆಯಲ್ಲಿ ಮೊದಲ ಹಾಸನ ಜಿಲ್ಲೆಯ ಇಂಟರ್ ಸ್ಕೂಲ್ ಚಾಂಪಿಯನ್ಶಿಪ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಪಂದ್ಯಾವಳಿಯನ್ನು ಕೂಡೋ ಅಸೋಸಿಯೇಷನ್ ಆಫ್ ಹಾಸನದ ಅಧ್ಯಕ್ಷರಾದ ಸಿಮ್ರನ್ ಖಾನ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಹಾಸನ ಜಿಲ್ಲೆಯ ಹಲವು ಶಾಲೆಗಳು ಭಾಗವಹಿಸಿದವು. ಪ್ರಮುಖವಾಗಿ ಜ್ಞಾನ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್, ಕ್ರೈಸ್ಟ್ ಆರಾಧನಾ ಶಾಲಾ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನವನ್ನು ನೀಡಿ 25 ಚಿನ್ನ, 18 ಬೆಳ್ಳಿ ಹಾಗೂ 18 ಕಂಚಿನ ಪದಕ, ಒಟ್ಟು 61 ಪದಕಗಳನ್ನು ಪಡೆದು ಚಾಂಪಿಯನ್ ಟ್ರೋಫಿ ಪಡೆದುಕೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಸಂಸ್ಥೆ ಟೆಕ್ನಿಕಲ್ ಡೈರೆಕ್ಟರ್ ಮೊಹಮ್ಮದ್ ಇಬ್ರಾಹಿಂ ಮಾತನಾಡಿ, ಕುಡೋ ಜಪಾನಿನ ಮಿಕ್ಸ್ಡ್
ಆರ್ಟ್ಸ್ ಆಗಿದೆ. ಅಂದರೆ ಜಪಾನಿನ ಒಂದು ಸಮರ ಕಲೆಯಾಗಿದೆ. ಈ ಕ್ರೀಡೆಯು ಕರಾಟೆ, ಜೂಡೋ, ಟೆಕ್ವಾಂಡೋ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಕುಸ್ತಿ, ಮುಯ್ ಥಾಯ್, ಜುಜುಟ್ಸ್ ಸೇರಿದಂತೆ ಹಲವಾರು ಸಮರ ಕಲೆಗಳ ಮಿಶ್ರಣವಾಗಿದ್ದು, ಈ ಒಂದು ಕ್ರೀಡೆಯನ್ನು ಕಲಿತ್ರೆ ಎಲ್ಲ ಸಮರ ಕಲೆಗಳನ್ನು ಕಲಿತ ಹಾಗೆ. ಅದರಿಂದ ಈ ಕ್ರೀಡೆಯು ಆತ್ಮರಕ್ಷಣೆಗಾಗಿ ಅತ್ಯುತ್ತಮವಾಗಿದೆ ಅಂತ ಹೇಳಿದರು. ಈ ಕ್ರೀಡೆಯ ನಿಯಮಗಳು, ಶಿಸ್ತು ಹಾಗೂ ಭಾರತದಲ್ಲಿ ಈ ಕ್ರೀಡೆಯ ಅತಿ ವೇಗವಾಗಿ ಬೆಳವಣಿಗೆಯನ್ನು ಗಮನಿಸಿ ಭಾರತ ಸರ್ಕಾರವು ಈ ಕ್ರೀಡೆಗೆ ಮಾನ್ಯತೆಯನ್ನು ನೀಡಿದೆ. ಆದ್ದರಿಂದ 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದರೆ 10,000 ರೂಪಾಯಿಗಳ ನಗದು ಬಹುಮಾನ ನೀಡಲಾಗುತ್ತೆ. ಹಾಗೆಯೇ ಎಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯುವ ಕೂಡೋ ಕ್ರೀಡಾಪಟುಗಳಿಗೆ ಭಾರತ ಸರ್ಕಾರದ ವತಿಯಿಂದ ಆರ್ಥಿಕ ರಾಶಿ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿಯ ಸೌಲಭ್ಯವನ್ನು ನೀಡಲಾಗ್ತಿದೆ ಅಂತ ಕೂಡೋ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಮನ್ಸ್ ರವರಾದ ಪ್ರಖ್ಯಾತ ಬಾಲಿವುಡ್ ಚಲನಚಿತ್ರ ನಟ ಶ್ರೀ ಶಿಹಾನ್ ಅಕ್ಷಯ್ ಕುಮಾರ್ ಅವರು ತಿಳಿಸುತ್ತಾ, ಭಾರತ ಸರ್ಕಾರಕ್ಕೆ ಹಾಗೂ ಭಾರತ ಸರ್ಕಾರದ ಕ್ರೀಡಾ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದರು. ಹೀಗಾಗಿ ಈ ಕ್ರೀಡೆಯನ್ನು ಕಲಿತು ಮಕ್ಕಳು ಹಾಗೂ ಯುವಕರು ದೈಹಿಕ, ಮಾನಸಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋಕೆ ಹಾಸನ ಜಿಲ್ಲಾ ಕೂಡೋ ಸಂಸ್ಥೆಯ ಅಧ್ಯಕ್ಷರು ಕರೆ ನೀಡಿದರು. ನಮ್ಮ ತಾತ ಮತ್ತು ಕುಟುಂಬದ ಬಗ್ಗೆ ವಿಧಾನ ಪರಿಷತ್ತು ಸದಸ್ಯ ಸೂರಜ್ ರೇವಣ್ಣ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ. ಸೂರಜ್ ರೇವಣ್ಣ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಎಂದು ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಬೇಲೂರಿನಲ್ಲಿ ತಿರುಗೇಟು ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದಲ್ಲಿ ನಮ್ಮ ತಾತನ ಬಗ್ಗೆ ಗೌರವವಿದೆ. ಜೆಡಿಎಸ್ ಪಕ್ಷದವರೇ ಇಲ್ಲಿಯ ತನಕ ಮಾತನಾಡಿಲ್ಲ. ಆದರೆ ಸೂರಜ್ ರೇವಣ್ಣನವರ ಎಲುಬು ಇಲ್ಲದ ನಾಲಿಗೆಯಿಂದ ಬಂದ ಮಾತುಗಳಿಗೆ ನಾವುಗಳು ಪ್ರಾಮುಖ್ಯತೆ ನೀಡುವುದಿಲ್ಲ. ಈ ಹಿಂದೆ ನಮ್ಮ ತಾತ ಮತ್ತು ಮಾಜಿ ಸಚಿವರಾದ ಬಿ ಶಿವರಾಮ್ ಅವರಿಗೆ ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂಬ ಬಗ್ಗೆ ಚರಿತ್ರೆಯ ಪುಟದಲ್ಲಿ ದಾಖಲಾಗಿದೆ. ನಮ್ಮ ಗುರಿ ಮುಂದಿನ ವಿಧಾನಸಭೆಯಲ್ಲಿ 7 ಕ್ಷೇತ್ರವನ್ನ ಗೆಲ್ಲುವುದರ ಕಡೆ ನಮ್ಮ ಚಿತ್ತ ಅಂತ ಅವರು ಸಕಲೇಶಪುರ, ಬೇಲೂರು, ಆಲೂರು ತಾಲೂಕಿನ ಕಾಡಾನೆಯ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಮನವಿ ನೀಡಲಾಗಿದೆ. ಒಂದು ಆರೋಪ ಇದೆ ತಮ್ಮ ಡಿಸ್ಪರ್ಸೆ ಮಾಡಿದ್ದ. ಇನ್ನೂ ಈಗ ಸಿದ್ದರಾಮಯ್ಯ ಅವರನ್ನು ನಾವು ಆ್ಯಕ್ಷನ್ ಪ್ಲಾನ್ ತಗೊಂಡಿದ್ದು ಏನೇನು ಸಮಸ್ಯೆಗಳಿದೆ ನೋಡಿಕೊಂಡು ಅನುದಾನ ಬಂದಿರೋದು ಇವಾಗ ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಅನುದಾನನೂ ನಾವು ತರ್ತೀವಿ ಬೇಗ. ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ದು ಸತ್ಯನೇ ಇದೆ. ಯಾಕಂತ ಹೇಳಿದ್ರೆ ಜನಪ್ರತಿನಿಧಿ ಆದವರಿಗೆ ರೈತರ ಹಿತಕಾರಿಯಾದ ಕೆಲಸವನ್ನ ಜನಪ್ರತಿನಿಧಿಗಳು ನಾವು ಎಲ್ಲರೂ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ನಮ್ಮ ಸಂವಿಧಾನಿಕ ಹುದ್ದೆ, ನಮ್ಮ ಜವಾಬ್ದಾರಿ. ಅದರಲ್ಲೂ ಅಸಡ್ಡೆ ತೋರಿಸುತ್ತೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದೆ. ಕಳೆದ ಬಾರಿ ನಮ್ಮ ಸುಬ್ರಹ್ಮಣ್ಯ ಸರಾಜಿ ಬಂದಿದ್ದು ನಾವು ಚುನಾವಣೆ. ಹಾಗಾಗಿ ಅವರ ಅಭಿಪ್ರಾಯ ಖಂಡಿತವಾಗಿಯೂ ಸತ್ಯ ಇದೆ. ಮತ್ತು ಕೃಷ್ಣ ಬೈರೇಗೌಡರ ಹತ್ರ ಅವರು ಸಹ ಒಂದ್ಸರಿ ಮನವಿಯನ್ನು ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚಿಸಿದ್ದೀವಿ. ಒಂದು ಸೂಕ್ತ ಪರಿಹಾರ ಕಂದಾಯ ಸಚಿವರಿಗೆ ಸರ್, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಸಂಬಂಧಪಟ್ಟಂತೆ ಹೋಗಿ ನಾನು ಏನು ಹತ್ರ ಮಾತಾಡ್ತೀನಿ. ಅದಕ್ಕೆ ನ್ಯೂನ್ಯತೆಗಳಿದೆ ಅನ್ನೋದನ್ನು ಕೇಳಿಕೊಂಡು ಆರೋಗ್ಯ ಸಚಿವರ ಹತ್ರ ನಾವು ಸಿದ್ದರಾಮಯ್ಯ ಅವರೆಲ್ಲ ಭೇಟಿ ಮಾಡ್ತೀವಿ. ಅಗಲೀಕರಣ ಮಾಡಬೇಕಂತೇಳಿ ನಾವು ಕೆಲವು ಚಿಕ್ಕಮಗಳೂರು, ಹಾಸನ ಏನದು ಐಟಿಗೆ ಅಪ್ಗ್ರೇಡ್ ಆಗಿದೆ 4 ಆಮೇಲೆ ಅದಾಗಲೇ ಪರಿಹಾರ ಹಂತಕ್ಕೆ ಬಂದಿದೆ. ಲ್ಯಾಂಡ್ ಅಕ್ವಿಸಿಷನ್ ಸಹ ಇದೆ. ಇನ್ನೇನಿದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು. ಆದರೂ ಸಹ ನಾವು ನಮ್ಮ ಗಡ್ಕರಿ ಸಹ ಕಳೆದ ಬಾರಿ ನಾವು ಅದನ್ನ ಮನವಿಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಏನದು ನಮ್ಮದು ರೈಲ್ವೆ ನಮ್ಮ ಕನಸಿನ ಯೋಜನೆ ಇದೆಯಲ್ಲ ಚಿಕ್ಕಮಗಳೂರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್, ಪುರಸಭಾಧ್ಯಕ್ಷ ಎಆರ್ ಅಶೋಕ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ ದೇಶಾಣಿ ಆನಂದ್ ಮತ್ತು ಸದಸ್ಯರು, ಕಾರ್ಯಕರ್ತರು ಹಾಜರಿದ್ದರು. ಕಿತಗಳಲೆ ಗ್ರಾಮದೊಳಗೆ ಗ್ರಾನೈಟ್ ಪುಡಿ ತುಂಬಿದ ಭಾರೀ ವಾಹನಗಳು ಓಡಾಡುವುದರಿಂದ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿ ಆಲೂರು ತಾಲೂಕಿನ ಕಿತಗಳಲೆ ಗ್ರಾಮದವರು ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಚಂದ್ರಯ್ಯ ಅವರು ಮಾತನಾಡಿ, ಆಲೂರು ತಾಲೂಕಿನ ನಮ್ಮ ಕಿತಗಳಲಿ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು, ಪಕ್ಕದಲ್ಲಿ ಸ್ಥಾಪಿತವಾಗಿರುವ ಸ್ವಸ್ತ್ಯ ಲಿವಿಂಗ್ ರೆಸಾರ್ಟ್ಗೆ ತೆರಳಬೇಕಾಗಿರುವ ಭಾರೀ ವಾಹನಗಳು ಪರ್ಯಾಯ ರಸ್ತೆ ಮಾರ್ಗ ಇದ್ರೂ ಗ್ರಾಮದೊಳಗೆ ಓಡಾಡಿ ಜನರಿಗೆ ತೊಂದರೆ ಮಾಡ್ತಿವೆ. ಗ್ರಾನೈಟ್ ಪುಡಿಗಳನ್ನು ತುಂಬಿಕೊಂಡು ಓಡಾಡುವ ಭಾರೀ ವಾಹನಗಳಿಂದ ರಸ್ತೆಗಳು ಹಾಳಾಗಿವೆ. ಜೊತೆಗೆ ಧೂಳುಮಯ ವಾತಾವರಣದಿಂದ ಅನೇಕರು ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈ ಮೂಲಕ ಗ್ರಾಮಸ್ಥರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಮನವಿ ಮಾಡಿದರು. ತಾಲೂಕು
ನಮ್ಮದು ಸುಮಾರು 50ರಿಂದ 55 ಕುಟುಂಬಗಳಿರೋ ಬಡ ಗ್ರಾಮ. ಇದೇ ಊರಿನ ಪಕ್ಕದಲ್ಲಿ ಅಂದರೆ ಕೆಲವಳ್ಳಿ ಗ್ರಾಮದ ಈ ಊರಿನಲ್ಲಿ ಒಂದು ಸ್ವಾಸ್ಥ್ಯ ರೆಸಾರ್ಟ್ ಅಂತ ಒಂದು ಓಪನ್ ಆಗಿ ಇದರ ಕಾಮಗಾರಿಗಾಗಿ ಈ ಬಡ ಕುಟುಂಬಗಳಿರೋ ಈ ಕಾಂಕ್ರೀಟ್ ರಸ್ತೆ ಮಾರ್ಗವಾಗಿ ಹಲವಾರು ಟಿಪ್ಪರ್ಗಳು ಮತ್ತು ಇತರೆ ಭಾರಿ ವಾಹನಗಳು ಹಗಲು ರಾತ್ರಿ ಅನ್ನೋದು ಕಾಣ್ದೇ ಓಡಾಡ್ತಾ ಇದ್ದಾವೆ. ಇದನ್ನು ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ರಸ್ತೆ ಬದಿನಲ್ಲೇ ತೆರೆದ ಬಾವಿ ಇದೆ. ಹಲವಾರು ವೃದ್ಧರು, ಮಕ್ಕಳು ಇವರೆಲ್ಲ ಕೂಡ ಇದರ ಧೂಳಿನಿಂದ ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆ ತೋರಿಸಿದ್ರೆ ಕುಡಿಯೋ ನೀರಿನಿಂದ ಧೂಳಿನಿಂದ ಹಲವಾರು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಈ ವೇಳೆ ಗ್ರಾಮಸ್ಥರಾದ ಯೋಗೀಶ್, ಸಂಜಯ್, ಮೇದಪ್ಪ, ಕೆಂಚಪ್ಪ, ಹರೀಶ್, ನಿಂಗರಾಜು, ನಾಗರಾಜು, ಶಿವಯ್ಯ, ಕುಮಾರ್, ಪ್ರವೀಣ್, ಈಶ್ವರ್, ಸಂಪತ್, ಪವನ್, ರವಿ, ಕುಮಾರ್ ಇತರರು ಉಪಸ್ಥಿತರಿದ್ದರು. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಸ್ಸಿಪಿ ಯೋಜನೆ ಅಡಿಯಲ್ಲಿ ಮೋಟಾರ್ ಪಂಪ್ ಸೆಟ್ ಹಾಗೂ ಪೈಪ್ಗಳು ಇದಕ್ಕೆ ಬೇಕಾಗುವ ಬಿಡಿಭಾಗಗಳನ್ನು ಇಂದು ಅರಸೀಕೆರೆಯ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೃಹ ಮಂಡಳಿಯ ಅಧ್ಯಕ್ಷರು, ಸ್ಥಳೀಯ ಶಾಸಕರು, ಫಲಾನುಭವಿಗಳಿಗೆ ವಿತರಿಸಿದರು. ಈ ಒಂದು ಸಂದರ್ಭದಲ್ಲಿ ಸಣ್ಣ ನೀರಾವರಿ ಅಸಿಸ್ಟೆಂಟ್ ಎಂಜಿನಿಯರ್ ಗಂಗಾಧರ್ ಹಾಗೂ ಫಲಾನುಭವಿಗಳು ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು. ಸಾಲದೇ ಇದ್ರೆ ಆಮೇಲೆ ಅವ್ರನ್ನ ಮತ್ತೆ ಇಲ್ಲಿ ಬರೋಕ್ಕೆ ಆಗ್ತಾರಲ್ಲ ಸಿಕ್ಕಿ ಅವ್ರ ಮನೆ ತಕ್ಕ ಸಾಲದೇ ಇದ್ರೆ ಯಾವ ಹಾಕಿದ್ರೆ ಅರ್ಜಿ ಹಾಕಿದ್ರ 2017 ಇವಾಗ ಬಂದಿರೋದಾ ಬೋರು? ಇಲಾಖೆ ವತಿಯಿಂದ ಇವತ್ತೇನು ಅರಸೀಕೆರೆ ತಾಲೂಕಿನ ಬಡ ದಲಿತ ವರ್ಗದ ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ ಗಂಗಾ ಕಲ್ಯಾಣ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ಏನಿವತ್ತು ಸವಲತ್ತನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ತಂದಿದ್ದಾರೆ. ಇವತ್ತೆಲ್ಲ ಫಲಾನುಭವಿಗಳಿಗೆ ಈ ಮೆಟೀರಿಯಲ್ನೆಲ್ಲ ವಿತರಣೆ ಮಾಡ್ತಿದ್ದಾರೆ. ಇದು ಗ್ರಾಮೀಣ ಪ್ರದೇಶದ ಬಡ ರೈತರ ಒಂದು ಆಶಾದಾಯಕವಾದಂಥ ಒಂದು ಯೋಜನೆ. ಇದನ್ನು ಹೆಚ್ಚಾಗಬೇಕು. ತಾಲೂಕಿನಲ್ಲೆಲ್ಲ ಸಣ್ಣ ಹಿಡುವಳಿದಾರರು ಜಾಸ್ತಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಗಂಗಾ ಕಲ್ಯಾಣ ಯೋಜನೆ ಅಡಿನಲ್ಲಿ ಫಲಾನುಭವಿಗಳನ್ನ ಗುರುತಿಸಿ ಇನ್ನೂ ಹೆಚ್ಚಿಗೆ ಸವಲತ್ತು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಮ್ಮ ಹೆಸರು ಸರ್ ಜಯಣ್ಣ ಅಂತ. ಫಲಾನುಭವಿಗಳಿಗೆ ಬೋರ್ವೆಲ್ ಕೊರೆದು ಪಂಪು ಮೋಟರ್ ಅಳವಡಿಸೋದು GST ಸೇರಿದಂಗೆ 3,50,000 ಘಟಕ ವೆಚ್ಚ. ಈಗ ಆಲ್ರೆಡಿ ಪಂಪು ಬೋರ್ವೆಲ್ ಕೊರೆದಾಗಿದೆ. ಈಗ ಸಲಕರಣೆಗಳು ಕೊಡ್ತಿದ್ದೀವಿ. KEBದು ಅದು ಸಪ್ರೇಟಾಗಿ KEB ಮುಖಾಂತರ ಟೆಂಡರ್ ಕರೆದ್ಬಿಟ್ಟು ಅವರಿಗೆ ವಿದ್ಯುತ್ ಸೌಲಭ್ಯ ಕೊಡ್ತಾರೆ. ಅದು ಫ್ರೀನಾ? ಅದು ಫ್ರೀ. ವಿದ್ಯುತ್ ಸೌಲಭ್ಯನ KEB ಮುಖಾಂತರ ಫ್ರೀಯಾಗಿ. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಸರ್ಕಾರಿ ಆಸ್ಪತ್ರೆ ಹಾಗೂ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಏಡ್ಸ್ ನಿರ್ಮೂಲನೆ ಕುರಿತಾದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ ಚಾಲನೆ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಶಾಸಕರು, ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು, ಏಡ್ಸ್ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕು. ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಉತ್ತಮ ಕಾರ್ಯವಾಗಿದೆ. ಏಡ್ಸ್ ಬಗ್ಗೆ ಬೀದಿ ನಾಟಕ ಹಾಗೂ ಜಾಗೃತಿ ಜಾಥಾಗಳನ್ನು ಆಯೋಜಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಆಚರಣೆ ಮಾಡತಕ್ಕಂಥ ಸುದ್ದಿ ಇವತ್ತು ಸೂಕ್ತವಾದಂಥ ದಿವಸವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇವತ್ತು ನಗರದಾದ್ಯಂತ ಜಾಥಾ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಆಯೋಜನೆಗೊಂಡಿದೆ. ಇವತ್ತು ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಸಮಾಜದ ದೃಷ್ಟಿಯಿಂದ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಇದು ಮಾರಕ ಒಂದು ರೋಗವಾಗಿರೋದರಿಂದ ಇದು ಬೇರೆ ಬೇರೆ ಹರಡುವುದ್ರ ಮೂಲಕ ಇದರ ಸಂಖ್ಯೆ ಜಾಸ್ತಿಯಾಗಿ ಸಮಾಜಕ್ಕೆ ಒಂದು ಕಂಟಕ ಆಗಬಾರ್ದು ಇರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಇವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಇತ್ತೀಚೆಗೆ ನಮ್ಮ ರಾಜ್ಯದ ಗೌರವಾನ್ವಿತ ಸಚಿವರು ಇದು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ.
ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ಕೆಂಚೇಗೌಡ, ಬಿಎಲ್ ಅರುಣ್ ಕುಮಾರ್, ಶ್ರೀಮತಿ ಅನಿತಾ, ವೆಂಕಟೇಶ್, ಡಿಕೆ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ನಗರದ ಹೊಸ ಜಿಲ್ಲಾಧಿಕಾರಿ ಕಟ್ಟಡ, ತಾಲೂಕು ಆಫೀಸ್ ಕಟ್ಟಡ ಹಾಗೂ ನಗರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಟ್ಟಡಗಳನ್ನು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾದ ರಾಜೇಂದ್ರ ಕುಮಾರ್ ಕಟರಿಯ ವೀಕ್ಷಿಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಹಾಸನ ನಗರದಲ್ಲಿ ಅಭಿವೃದ್ಧಿ ಆಗುತ್ತಿರುವ ಕಟ್ಟಡಗಳನ್ನು ವೀಕ್ಷಿಸಿ ಆದಷ್ಟು ಬೇಗನೆ ಕಟ್ಟಡಗಳನ್ನು ಪೂರ್ಣಗೊಳಿಸಿ ಅಂತ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸಿ ಮಾರುತಿ, ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಗಿರೀಶ್, ಎಡಬ್ಲ್ಯೂಎ ಜೀವನ ಪಾಟೀಲ್ ಹಾಗೂ ಹಾಸನದ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಹಾಸನದ ಡಿಡಿಪಿಐ ಸೂಪರ್ಡಿಡೆಂಟ್. ಸಮಾಜ ಸೇವೆಯ ದೃಷ್ಟಿಕೋನ ಇದ್ದವರು ಮಾತ್ರ ಒಳ್ಳೆಯ ಸಮಾಜ ಸೃಷ್ಟಿ ಮಾಡ್ತಾರೆ. ಹೆಬ್ಬಾರ್ ರಸ್ತೆ ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಸಲಹೆ. ಮಗನಿಂದಲೇ ತಂದೆಯ ಹತ್ಯೆ, ಅರೆಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆ ವರದಿ.